ಅಲ್ಪಸಂಖ್ಯಾತರು ಡಿಕೆಗೆ ಹಿಂದೂಗಳು, ಮುಂದಿನ ಚುನಾವಣೆಗೆ ಅಡಿಪಾಯವೇ? ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನಾಯಕರುಗಳು ಮಾತೆತ್ತಿದ್ರೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ತತ್ವ ಸಿದ್ಧಾಂತದ ವಿರುದ್ಧ ನಮ್ಮ ಹೋರಾಟ ಅಂತಾರೆ. ನಮ್ಮದು ಗಾಂಧಿ ವರ್ಸಸ್ ಗೋಡ್ಸೆ ಹೋರಾಟ ಎಂದು ಹೇಳಿರುವುದನ್ನ ಕೇಳಿದ್ದೇವೆ. ಅದಕ್ಕೆ ತಕ್ಕಂತೆ ಕೈ ಅಧಿನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯರಂತಹ ನಾಯಕರುಗಳು ವಿರೋಧ ಮಾಡ್ತಾ ಇರುವುದನ್ನ ನಾವೆಲ್ಲ ಗಮನಿಸಿರ್ತೇವೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಅವರು ಮಾತ್ರ ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ವರ್ತಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕಾಂಗ್ರೆಸ್ನ ಓರ್ವ ಸಾಮಾನ್ಯ ಶಾಸಕ ಮಾಡಿದ್ರೆ ಖಂಡಿತವಾಗಿಯೂ ಶಿಸ್ತು ಸಮಿತಿ ನೋಟಿಸ್ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಪಕ್ಷದಲ್ಲಿ ಆಂತರಿಕ ಕೋಲಾಹಲವನ್ನೇ ಸೃಷ್ಟಿಸಿ ಬಿಡ್ತಿತ್ತು. ಇದಕ್ಕೆ ಉದಾಹರಣೆ ರಾಜಣ್ಣನು ಸೇರಿರ್ತಾರೆ. ಬಹುಶಃ ಡಿಕೆ ಶಿವಕುಮಾರ್ ಹಾಗೂ ಸಿದ್ದು ಇಬ್ಬರು ಸೇರಿ ಮುಂದಿನ ಚುನಾವಣೆಗೆ ಅಡಿಪಾಯ ಹಾಕಲು ಹೈಕಮಾಂಡ್ ಕೈ ಜೋಡಿಸಿ ಹೊಸ ಖ್ಯಾತಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿರುತ್ತಾರೆ ಎಂಬ ಸಂಶಯವೂ ಇದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ನೀಡಿರುವ ಕೆಲವು ಉದಾಹರಣೆಗಳು ಇದನ್ನ ಸ್ಪಷ್ಟೀಕರಿಸುತ್ತದೆ. ಮಹಾಕುಂಭಮೇಳ. ಇದೇ ವರ್ಷದ ಫೆಬ್ರವರಿಯಲ್ಲಿ ನಡೆದ ಮಹಾಕುಂಭಮೇಳ ಕಾರ್ಯಕ್ರಮವನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ದು ಯಾರಾದ್ರೂ ಇದ್ರೆ ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಅವರ ಕಟು ಟೀಕೆಯ ಹೊರತಾಗಿಯೂ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿದ್ರು. ಅರೆ, ಅದರಲ್ಲೇನು ತಪ್ಪಿದೆ? ಅದು ಅವರ ನಂಬಿಕೆ. ಡಿಕೆಶಿ ಮಾತ್ರವಲ್ಲ, ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಹೋಗಿ ಬಂದಿದ್ದಾರೆ ಅಲ್ವಾ ಎಂದು ಪ್ರಶ್ನೆ ಉದ್ಭವಿಸಬಹುದು. ಆದ್ರೆ ಡಿಕೆ ಶಿವಕುಮಾರ್ ಸುಮ್ಮನೆ ಹೋಗಿ ಬಂದಿಲ್ಲ. ಬಂದ ತಕ್ಷಣ ಮಹಾ ಕುಂಭಮೇಳವನ್ನ ಆಯೋಜಿಸಿದ್ದ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ಹಾಡಿ ಹೋಗಲಿದ್ರು. ಇದಾದ ಬಳಿಕ ಅಲ್ಲಿ ಕಾಲ್ತುಳಿತ ಸಂಭವಿಸಿ ಅನೇಕರು ಸಾವನ್ನಪ್ಪಿದ್ರೂ ಕೂಡ ಅದನ್ನ ವಿಪಕ್ಷ ಕಾಂಗ್ರೆಸ್ ಅದನ್ನ ಕಟುವಾಗಿ ಟೀಕಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ನೀಡಿದ್ದ ಹೇಳಿಕೆ. ಇದೇ ಹೇಳಿಕೆಯನ್ನ ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ವಿಧಾನಸಭೆಯಲ್ಲೂ ಪ್ರಸ್ತಾಪಿಸಿದ್ರು. ಈಶಾ ಫೌಂಡೇಶನ್ ನಲ್ಲಿ ನಡೆದ ಮಹಾಶಿವರಾತ್ರಿ. ಮಾರ್ಚ್ ತಿಂಗಳಲ್ಲಿ ತಮಿಳುನಾಡಿನ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸುತ್ತಾರೆ ಎಂಬುದು ಮೊದಲೇ ತಿಳಿದಿದ್ರು. ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ತಪ್ಪೇನು ಎಂದು ನೀವು ಕೇಳಬಹುದು. ತಪ್ಪೇನೂ ಇಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷವಾಗಿರುವ ಡಿಎಂಕೆ ಜಗ್ಗಿ ವಾಸುದೇವ್ ಅವರನ್ನ ಧಾರ್ಮಿಕ ಗುರು ಎನ್ನುವುದಕ್ಕಿಂತ ಹೆಚ್ಚಾಗಿ ಅವರನ್ನ ಬಿಜೆಪಿ ಫಾಲೋವರ್ ಎಂದು ನೋಡ್ತಾರೆ. ವಾಸುದೇವ್ ಹಾಗೂ ಡಿಎಂಕೆ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕೂಡ ಇದೆ. ಹಾಗಿದ್ದು ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಪಕ್ಷಕ್ಕೆ ಒಂದು ರೀತಿಯ ಮುಜುಗರ ಉಂಟಾಗಿದ್ದು ಸತ್ಯ. ಧರ್ಮಸ್ಥಳ ಪ್ರಕರಣ. ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಡಿಕೆ ಶಿವಕುಮಾರ್ ಅವರು ಇದರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಎನ್ನುವ ಮೂಲಕ ತನ್ನದೇ ಸರ್ಕಾರ ರಚಿಸಿದ ಎಸ್ಐಟಿಯನ್ನೇ ಪ್ರಶ್ನೆ ಮಾಡುವಂತಹ ಹೇಳಿಕೆ ಕೊಟ್ಟಿದ್ರು. ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಫಾಲೋವರ್ಸ್ಗಳು ಬಹುತೇಕರು ಸದ್ಯ ಎಸ್ಐಟಿ ತನಿಖೆ ಆಗಲಿ, ಅಲ್ಲಿನ ಸತ್ಯಾಸತ್ಯತೆ ಹೊರಬರಲಿ ಎಂದು ಆಶಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ನಡುವೆ ಬಹುತೇಕರು ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ ಜೊತೆ ನಡೆಸುತ್ತಿರುವ ಹೋರಾಟವನ್ನ ಬೆಂಬಲಿಸುತ್ತಿದ್ದಾರೆ. ಈ ವಿಚಾರ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಯದೇನೂ ಅಲ್ಲ. ಹಾಗಿದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ವಿರುದ್ಧ ನೀಡಿದ್ದ ಹೇಳಿಕೆಯನ್ನೇ ಇಟ್ಟುಕೊಂಡು ಬಂಧನ ಮಾಡಿದ ಬಳಿಕ ನಮ್ಮ ಆರ್ಎಸ್ಎಸ್ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಮಾತಾಡಿದ್ದಕ್ಕೆ ಅವನನ್ನ ಒದ್ದು ಒಳಗೆ ಹಾಕಿದ್ದೇವೆ ಎಂದು ಅಬ್ಬರಿಸಿದ್ರು. ಈ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ಬೆಂಬಲಿಗರು, ಕಾಂಗ್ರೆಸ್ ಅನ್ನ ಸೈದ್ಧಾಂತಿಕ ಬದ್ಧ ಅನುಯಾಯಿಗಳನ್ನ ಬಡಿದೆಬ್ಬಿಸಿದೆ. ಸೋಷಿಯಲ್ ಮೀಡಿಯಾ ತುಂಬಾ ಡಿಕೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸದನದ ಒಳಗೆ ಆರ್ಎಸ್ಎಸ್ ಗೀತೆಯಾಗಿರುವ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯ ಹಾಡು ಹಾಡಿ ಅಲ್ಲಿದ್ದ ಬಿಜೆಪಿ ಸದಸ್ಯರನ್ನೇ ಬೆಚ್ಚಿ ಬೀಳಿಸಿದ್ರು. ಮಾತ್ರವಲ್ಲ, ಬಿಜೆಪಿ ನಾಯಕರುಗಳಿಗೆ ಮಾತೇ ಇಲ್ಲದಂತೆ ಮಾಡಿಬಿಟ್ರು. ಸದನದಲ್ಲಿ ಹಾಡಿದ್ದ ಈ ಗೀತೆ ಸದ್ಯ ತೀವ್ರ ಚರ್ಚೆಗೆ ಕಾರಣವಾಗಿದೆ.
ಈಗ ಹಿಂದುತ್ವ ವಿಚಾರ ಅಂತ ಬಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರನ್ನೇ ಮೀರಿಸಿ ಮುಂದೆ ಹೋಗಿದ್ದಾರೆ. ಇದು ಬಿಜೆಪಿ ನಾಯಕರ ಆತಂಕಕ್ಕೆ ಕಾರಣವಾಗಿದೆ. ಆರ್ಎಸ್ಎಸ್ ಚಂಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸುಮಾವತ್ಸರೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಣಿತೋಹಂ ಮಹಾಮಂಗಲೆ. ಆಮೇಲೆ ಮತ್ತೆ ಕಡತಿನ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ಮೊದಲೇ ಡಿಕೆಶಿ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಒಂದು ವೇಳೆ 2.5 ವರ್ಷದ ಒಪ್ಪಂದದಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೇ ಇದ್ರೆ ಬಿಜೆಪಿ ಕಡೆ ಮುಖ ಮಾಡಿಬಿಟ್ರೆ ಎನ್ನುವ ಆತಂಕವಿದೆ. ನವೆಂಬರ್ ಕ್ರಾಂತಿ ಎನ್ನುತ್ತಿದ್ದ ಕೆಎನ್ ರಾಜಣ್ಣ ಅವರ ಹೇಳಿಕೆಯಂತೆ ರಾಜ್ಯದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಉಂಟಾಗಿ ಅಷ್ಟೇ ಅಲ್ಲ, ಒಂದು ವೇಳೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗದೇ ಇದ್ರೂ ಅವರ ಈ ಹಿಂದುತ್ವದ ಕಾರ್ಡ್ ನಮ್ಮ ವೋಟ್ ಬ್ಯಾಂಕ್ ಮೇಲೆ ನೇರ ಪರಿಣಾಮ ಬೀರುತ್ತೆ ಎನ್ನುವ ಆತಂಕ ಬಿಜೆಪಿ ನಾಯಕರಿಗಿದೆ. ಡಿಕೆ ಶಿವಕುಮಾರ್ ಲೆಕ್ಕಾಚಾರ, ಒಂದು ವೇಳೆ ಈ ಅವಧಿಗೆ ಸಿಎಂ ಆಗುವ ಅವಕಾಶ ಸಿಗದೆ ಹೋದ್ರೆ 2028ಕ್ಕೆ ಅವರೇ ಸಿಎಂ ಅಭ್ಯರ್ಥಿ ಆಗಿರ್ತಾರೆ. ಆಗ ಸಿದ್ದರಾಮಯ್ಯನವರ ಮುಖ ನೋಡಿಕೊಂಡು ವೋಟ್ ಮಾಡ್ತಾ ಇರುವ ಪ್ರಗತಿಪರರ ವೋಟ್ ಕೈ ತಪ್ಪಿ ಹೋಗುವ ಆತಂಕ ಖಂಡಿತ ಇದೆ. ಆದ್ರೆ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಎನ್ನುವುದು ಶಿವಕುಮಾರ್ ಅವರಿಗೆ ತಿಳಿದಿರುವ ಸಂಗತಿಯಾಗಿದೆ. ಹೀಗಿರುವಾಗ ತಮ್ಮದೇ ಆದ ವೋಟ್ ಬ್ಯಾಂಕ್ ಮಾಡಿಕೊಳ್ಳಲು ಡಿಕೆ ಶಿವಕುಮಾರ್ ಈಗಿಂದಲೇ ಮುಂದಾಗಿರುವುದು, ಅದರಲ್ಲೂ ಬಿಜೆಪಿ ಮತಬುಟ್ಟಿಗೆ ಕೈ ಹಾಕಿರುವುದು ಬಿಜೆಪಿ ನಾಯಕರ ಆತಂಕಕ್ಕೆ ಕಾರಣವಾಗಿದೆ. ಸೈದ್ಧಾಂತಿಕ ಜೊತೆಗಾರರ ತೀವ್ರ ಆಕ್ರೋಶ. ಸದ್ಯ ಡಿಕೆ ಶಿವಕುಮಾರ್ ಅವರನ್ನ ತೀವ್ರವಾಗಿ ಟೀಕೆಗೆ ಗುರಿ ಮಾಡುತ್ತಿರುವುದು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿರುವ ವರ್ಗ. ನಾವು ಮೇಲೆ ಕೊಟ್ಟಿರುವ ಎಲ್ಲಾ ಉದಾಹರಣೆಯ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನಲ್ಲಿರುವ ಬಿಜೆಪಿ ಮನುಷ್ಯ, ಬಿಜೆಪಿಗೆ ಪಕ್ಷ ಅಡ ಇಟ್ಟಿದ್ದೀರಿ, ಕಾಂಗ್ರೆಸ್ನಲ್ಲಿ ಚಡ್ಡಿ ಸಂಸ್ಕೃತಿ ಬೆಳೆಸ್ತಾ ಇದ್ದೀರಿ, ಹೀಗೆಲ್ಲ ಕಟುವಾಗಿ ಟೀಕೆ ಮಾಡ್ತಾ ಇರುವುದು ಇವರು ಮಾತ್ರ. ಆದ್ರೆ ಅಂತಿಮವಾಗಿ ಈ ವರ್ಗ ಪರ್ಯಾಯ ರಾಜಕೀಯ ಪಕ್ಷ ಇಲ್ಲದಿರುವುದರಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾರೆ ಅಂತ ಖಂಡಿತವಾಗಿ ಅನಿಸುವುದಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಬಿಜೆಪಿಯವರನ್ನೇ ಓವರ್ಟೇಕ್ ಮಾಡಿ ಹಿಂದುತ್ವದ ಪ್ರತಿಪಾದನೆ ಮಾಡ್ತಿದ್ದಾರೆ. ಇದು ಬಿಜೆಪಿ ನಾಯಕರಲ್ಲಿ ಆತಂಕ ಸೃಷ್ಟಿಸಿದ್ರೆ ಕಾಂಗ್ರೆಸ್ ಫಾಲೋವರ್ಸ್ಗಳ ಆಕ್ರೋಶಕ್ಕೆ ಕಾರಣವಾಗಿರುವುದಂತೂ ಸತ್ಯ. ಈ ರಾಜಕೀಯ ದಾಳದಲ್ಲಿ ಜೆಡಿಎಸ್ ನಿಲುವು ಏನೆಂದು ನೋಡಬೇಕಾಗಿರುತ್ತದೆ. ಆದ್ರೆ ಈ ರಾಜಕಾರಣಿಗಳು ತಮ್ಮ ಕುರ್ಚಿ ಹಾಗೂ ತೆವಲಿಗೆ ಒಂದು ಪಕ್ಷದಲ್ಲಿ ಇರ್ತಾರೆ. ಆದ್ರೆ ಎಲ್ಲಾ ಪಕ್ಷಗಳ ಶಾಸಕರು ಹಾಗೂ ಸಚಿವರುಗಳು ಒಂದಲ್ಲ ಒಂದು ರೀತಿಯ ವ್ಯವಹಾರ ಹಾಗೂ ಬೆಸುಗೆಯನ್ನ ಹಾಕಿಕೊಂಡು ನಮ್ಮ ನಾಡಿನ ಜನರನ್ನ ಮುಟ್ಟಾಳರನ್ನಾಗಿ ಮಾಡುತ್ತಿರುವುದು ದುರಂತವೇ ಸರಿ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.